ನೋಡ್ತಿದ್ದೀರಾ ವಿದ್ಯಾ ಟೈಮ್. ಈ ಹೊತ್ತಿನ ಹೆಡ್ಲೈನ್: ಹಾರ್ಮುಜ್ ಜಲಸಂಧಿ ಮೇಲೆ ನಿಯಂತ್ರಣ, ಹಡಗುಗಳಿಗೆ ಟೋಲ್ ಶುಲ್ಕ ಜಾರಿಗೆ ತರಲು ಇರಾನ್ ಮುಂದು, ವಿರೋಧವಾಗಿ G7 ಒಕ್ಕೂಟ ರೂಪಿಸಲು ಅಮೆರಿಕ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಕರೆ. ಮೀನುಗಾರರ ಸಾಲ ಮನ್ನಾ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ, ಮೂಕಾಂಬಿಕಾ ಟ್ರಸ್ಟ್ ವಿರುದ್ಧ ದೂರು ದಾಖಲಿಸಿದ ಇಡಿ. ಸಾಲ ಮನ್ನಾ ಯೋಜನೆ ದುರ್ಬಳಕೆ ಮಾಡಿ 1.66 ಕೋಟಿ ರೂಪಾಯಿ ವಂಚನೆ. ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಕಡಿತ, ಜನರನ್ನ ಮೂರ್ಖರನ್ನಾಗಿ ಮಾಡಲು ಬಿಜೆಪಿ ಪ್ರಯತ್ನ, ಕೇಂದ್ರಕ್ಕೆ ಬುದ್ಧಿ ಕಲಿಸಿ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾ. ಶ್ರೀನಗರ ಲೇಹ್ ಹೆದ್ದಾರಿಯ ಝೋಜಿಲಾ ಪಾಸ್ನಲ್ಲಿ ಭಾರೀ ಹಿಮಪಾತ, 7 ಜನರ ದುರ್ಮರಣ, 5 ಗಂಭೀರ ಗಾಯ. ಹಿಮಪಾತ ಸಂಭವ, ಅನೇಕ ವಾಹನಗಳು ಡಿಕ್ಕಿ ಹೊಡೆದ ಪರಿಣಾಮ ಈ ಅವಘಡ. ಇಂದಿನಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ IPL 2026 ಪಂದ್ಯ ಆರಂಭ. RCB ವರ್ಸಸ್ SRH ನಡುವೆ ಸೆಣಸಾಟ. ಟಿಕೆಟ್ ಇದ್ರೆ ಮಾತ್ರ ಬನ್ನಿ, ಇಲ್ಲ ಬರಬೇಡಿ. ಕಮಿಷನರ್ ಸೀಮನ್ ಸಿಂಗ್ ಮನವಿ. ಕ್ರೀಡಾಂಗಣದಲ್ಲಿ 2000 ಪೊಲೀಸರಿಂದ ಭದ್ರತೆ. ಹಾರ್ಮುಜ್ ಜಲಸಂಧಿ ಮೇಲೆ ನಿಯಂತ್ರಣ, ಹಡಗುಗಳಿಗೆ ಟೋಲ್ ಶುಲ್ಕ ಜಾರಿಗೆ ತರಲು ಇರಾನ್ ಮುಂದು, ವಿರೋಧವಾಗಿ G7 ಒಕ್ಕೂಟ ರೂಪಿಸಲು ಅಮೆರಿಕ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಕರೆ. ಮೀನುಗಾರರ ಸಾಲ ಮನ್ನಾ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ, ಮೂಕಾಂಬಿಕಾ ಟ್ರಸ್ಟ್ ವಿರುದ್ಧ ದೂರು ದಾಖಲಿಸಿದ ಇಡಿ. ಸಾಲ ಮನ್ನಾ ಯೋಜನೆ ದುರ್ಬಳಕೆ ಮಾಡಿ 1.66 ಕೋಟಿ ರೂಪಾಯಿ ವಂಚನೆ. ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಕಡಿತ, ಜನರನ್ನ ಮೂರ್ಖರನ್ನಾಗಿ ಮಾಡಲು ಬಿಜೆಪಿ ಪ್ರಯತ್ನ, ಕೇಂದ್ರಕ್ಕೆ ಬುದ್ಧಿ ಕಲಿಸಿ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾ. ಶ್ರೀನಗರ ಲೇಹ್ ಹೆದ್ದಾರಿಯ ಝೋಜಿಲಾ ಪಾಸ್ನಲ್ಲಿ ಭಾರೀ ಹಿಮಪಾತ, 7 ಜನರ ದುರ್ಮರಣ, 5 ಗಂಭೀರ ಗಾಯ. ಹಿಮಪಾತ ಸಂಭವ, ಅನೇಕ ವಾಹನಗಳು ಡಿಕ್ಕಿ ಹೊಡೆದ ಪರಿಣಾಮ ಈ ಅವಘಡ. ಇಂದಿನಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ IPL 2026 ಪಂದ್ಯ ಆರಂಭ. RCB ವರ್ಸಸ್ SRH ನಡುವೆ ಸೆಣಸಾಟ. ಟಿಕೆಟ್ ಇದ್ರೆ ಮಾತ್ರ ಬನ್ನಿ, ಇಲ್ಲ ಬರಬೇಡಿ. ಕಮಿಷನರ್ ಸೀಮನ್ ಸಿಂಗ್ ಮನವಿ. ಕ್ರೀಡಾಂಗಣದಲ್ಲಿ 2000 ಪೊಲೀಸರಿಂದ ಭದ್ರತೆ.